ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಇವತ್ತು ಬಿಗ್ ಡೇ ಆಗಿದೆ. ವಿಶೇಷ ಕೋರ್ಟ್ಗೆ ಇಂದು ಮೂಡಾ ವರದಿ ಸಲ್ಲಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಬಿಗ್ ಡೇ. ವಿಶೇಷ ಕೋರ್ಟ್ಗೆ ಇಂದು ಮೂಡಾ ವರದಿಯನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇಂದು ಬಹುತೇಕ ಮೂಡಾ ವರದಿ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇದೆ. ರಿಪೋರ್ಟ್ ಸಲ್ಲಿಕೆಯ ವೇಳೆ ವಿಚಾರಣೆಯನ್ನ ನಡೆಸಲಿದೆ ವಿಶೇಷ ಕೋರ್ಟ್. ಮೂಡಾ ಕೇಸ್ನ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಅನ್ನ ನೋಡ್ತಾ ಇದ್ದೀವಿ. ಈಗಾಗಲೇ ಲೋಕಾಯುಕ್ತ ಕೇಂದ್ರ ಕಚೇರಿಯನ್ನ ತಲುಪಿದೆ ವರದಿ. ಈಗಾಗಲೇ ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಬಿಗ್ ಡೇ ಅಂತಾನೆ ಹೇಳಬಹುದು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡಿತಾ ಇದೆ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ನಿರ್ಣಾಯಕ ದಿನ ಆಗಿದೆ. ಇಂದು ಬಹುತೇಕ ಮೂಡಾ ವರದಿ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈಗಾಗಲೇ ಲೋಕಾಯುಕ್ತ ಕೇಂದ್ರ ಕಚೇರಿಯನ್ನ ತಲುಪಿದೆ ವರದಿ. ಲೋಕಾಯುಕ್ತ ಎಸ್ಪಿ ಉದೇಶ್ ಅವರಿಂದ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಬೇಕಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇಂದು ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದಂತಹ ಮೂಡಾ ಕೇಸ್ ಅಪ್ಡೇಟ್ ನೋಡ್ತಾ ಇರುವಂಥದ್ದು. ಲೋಕಾ ವರದಿಯಲ್ಲಿ ಸಿದ್ದು ಫ್ಯಾಮಿಲಿಗೆ ಕ್ಲೀನ್ ಚಿಟ್ ನೀಡುತ್ತಾ ಸಿದ್ದುಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಲೋಕಾ ವರದಿಯಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದ್ರೆ ಸಿಎಂ ರಿಲೀಫ್ ಆಗ್ತಾರೆ. ಈಗಾಗಲೇ ಕ್ಲೀನ್ ಚಿಟ್ ಸಿಕ್ಕಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಒಂದ್ ವೇಳೆ ಕ್ಲೀನ್ ಚಿಟ್ ನೀಡದಿದ್ರೆ ಸಿಎಂ ಫ್ಯಾಮಿಲಿಗೆ ಸಂಕಷ್ಟ ಎದುರಾಗುತ್ತೆ. ಹೀಗಾಗಿ ಭಾರೀ ಕುತೂಹಲವನ್ನ ಕೆರಳಿಸಿದೆ ಲೋಕಾ ರಿಪೋರ್ಟ್. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಗಲಿದ್ಯಾ ಎಂದು ಬಿಗ್ ರಿಲೀಫ್. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡೋಕೆ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡಬೇಕಾಗಿದೆ. ಆದರೆ ವರದಿ ಸಲ್ಲಿಕೆ ಮಾಡುವ ಮೊದಲೇ ಕ್ಲೀನ್ ಚಿಟ್ ಸಿಕ್ಕಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾ ಹೋಗೋದಾದ್ರೆ ಅಜಯ್. ಖಂಡಿತವಾಗ್ಲೂ ಕಾವ್ಯ, ಇಲ್ಲಿ ಯಾವುದೇ ರೀತಿಯಾಗಿ ಕ್ಲೀನ್ ಚೀಟ್ ಇನ್ನೂ ಕೂಡ ಸಿಕ್ಕಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಏನಾದ್ರು ಬರ್ಬೋದಾ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಯಾಕಂದ್ರೆ ಇದು ರಾಜ್ಯ ಸರ್ಕಾರದ ಅಂಡರ್ ಅಲ್ಲಿ ಏನೋ ಲೋಕಾಯುಕ್ತ ಬರೋದ್ರಿಂದಾಗಿ ಅವರ ಪ್ರಭಾವವನ್ನ ಉಪಯೋಗಿಸಿ ಈ ರೀತಿಯಾಗಿ ಏನಾದ್ರು ವರದಿಯನ್ನ ಸಲ್ಲಿಸಿದಾರ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಇದು ಕೋರ್ಟ್ ಇದನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡತ್ತೆ. ವರದಿಯಲ್ಲಿ ಏನೇನಿದೆ, ಯಾವ್ಯಾವ ರೀತಿಯಾದಂತಹ ಅಂಶವನ್ನ ಇಲ್ಲಿ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು, ಅದರ ಜೊತೆಗೆ ಯಾವ್ಯಾವ ರೀತಿಯಾದಂತಹ ಎವಿಡೆನ್ಸ್ ಗಳನ್ನ ಇವರು ಸಬ್ಮಿಟ್ ಮಾಡಿದ್ದಾರೆ, ಯಾರ್ಯಾರ ವಿರುದ್ಧ ಇಲ್ಲಿ ಏನೋ ಎವಿಡೆನ್ಸ್ ಗಳು ಸಿಕ್ಕಿವೆ, ಇವೆಲ್ಲವನ್ನು ಕೂಡ ಈಗಾಗಲೇ ಕೋರ್ಟ್ಗೆ ಇವತ್ತು ವರದಿಯನ್ನ ಸಲ್ಲಿಸ್ತಾರೆ. ಅಂದ್ರೆ ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ಸಾಕಷ್ಟು ಬಾರಿ ಅದನ್ನ ಪರಿಶೀಲನೆಯನ್ನು ಸಹ ಮಾಡಿರುವಂತದ್ದು. ಯಾಕಂದ್ರೆ ಕಳೆದ ಬಾರಿ ಏನು ಮೈಸೂರು ಎಸ್ಪಿ ಏನಿದ್ದಾರೆ ಉದೇಶ್, ಅವರು ಕೂಡ ವರದಿಯನ್ನ ಸಂಪೂರ್ಣವಾಗಿ ಓದಿರುವಂತದ್ದು. ಓದಾದ ನಂತರದಲ್ಲಿ ಇಲ್ಲಿ ಎಡಿಜಿಪಿ ಮತ್ತೆ ಐಜಿ ಅವರಿಗೂ ಕೂಡ ಇಲ್ಲಿ ವರದಿಯನ್ನ ಕೊಟ್ಟಿರುವಂತದ್ದು. ಅವರು ಕೂಡ ಸಂಪೂರ್ಣವಾಗಿ ಒಂದು ವಾರಗಳ ಕಾಲ ಅದನ್ನ ಪರಿಶೀಲನೆಯನ್ನ ಮಾಡಿದರೆ ಯಾವ್ದಾದ್ರು ಲೋಪದೋಷ ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕೂಲಂಕುಷವಾಗಿ ತನಿಖೆಯನ್ನು ಕೂಡ ಈಗಾಗಲೇ ಅವರು ಮಾಡಿರುವಂತದ್ದು. ಅದಾದ ನಂತರದಲ್ಲಿ ಇವತ್ತು 2,000-3,000 ಪುಟ ಇರುವಂತಹ ಒಂದು ವರದಿಯನ್ನ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೂ ಕೂಡ ಇವತ್ತು ಸಲ್ಲಿಸಲಿದ್ದಾರೆ. ಸಲ್ಲಿಸಿದ ನಂತರದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ಆಗತ್ತೆ ಅನ್ನೋದನ್ನ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ಕಾವ್ಯ, ಮಾಹಿತಿಗಾಗಿ ಧನ್ಯವಾದಗಳು.